ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ನಾವಿವತ್ತು ಕಾಲಿಫ್ಲವರ್ ಇದ್ದು ಕಬಾಬ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದು ನಿಮಗೆ ವೆಜ್ ಪ್ರಿಯರಿಗೆ ತುಂಬ ಒಳ್ಳೆಯ ರೆಸಿಪಿ. ಅಂದರೆ ನಾನ್ ವೆಜ್ ತಿನ್ನೋರಿಗೆಲ್ಲ ಚಿಕನ್ ಮಟನ್ ಎಲ್ಲ ಇರ್ತದಲ್ಲ, ಫಿಶ್ ಎಲ್ಲ, ಅದೆಲ್ಲ ವೆಜ್ ಪ್ರಿಯರಿಗೆ. ಮತ್ತು ಇದು ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಈ ರೀತಿ ಮೊದಲು ಕಾಲಿಫ್ಲವರನ್ನು ಚೆನ್ನಾಗಿ ಕಟ್ ಮಾಡಿ ಎಲ್ಲ ನೋಡ್ಕೊಳ್ಬೇಕು, ಹುಳ ಎಲ್ಲ ಇರ್ತದೆ ಅದಕ್ಕೆ. ಆಮೇಲೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಹೀಗೆ ಬೇಯಿಸ್ಕೊಳ್ಬೇಕು. ಬೇಯಿಸೋದು ಯಾಕಂದರೆ ಆಯಿಲಲ್ಲಿ ಅಷ್ಟೊಂದು ನಿಮಗೆ ಬಾಯ್ಲ್ ಆಗೋದಿಲ್ಲ, ಅದಕ್ಕೆ ಮೊದಲೇ ಬೇಯಿಸಿ ಆಮೇಲೆ ಅದನ್ನು ಮ್ಯಾರಿನೇಟ್ ಮಾಡೋದು. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು, ಯಾಕಂದರೆ ನಾನು ಹೇಳಿದೆಲ್ಲ ಮೊದಲೇ ಹೇಳಿದಾಗೆ ಇದು ಒಳಗೆ ಚೆನ್ನಾಗಿ ಬೆಂದಿರಬೇಕು. ಇಲ್ಲಾಂದರೆ ಅದು ತಿನ್ನುವಾಗೆಲ್ಲ ಅದರ ಸ್ಮೆಲ್ಲೆಲ್ಲ ಬರ್ತದೆ. ನಿಮಗೆ ಕಾಲಿಫ್ಲವರ್ ಉಂಟಲ್ವ, ಬೇರೆ ತರಕಾರಿಗಳಾಗೆಲ್ಲ ಇದಂದರೆ ಇದೊಂಥರ ಸ್ಮೆಲ್, ಕ್ಯಾಬೇಜ್ ಕಾಲಿಫ್ಲವರ್ ಎಲ್ಲ, ಅದಕ್ಕೆ ಕುದೀತಾ ಇದೆ. ಇದು ಬಾಯ್ಲ್ ಆಗ್ತಾ ಉಂಟು ನೋಡಿ. ಎಷ್ಟು ಚಂದ ಬಾಯ್ಲ್, ಅಂದರೆ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೇನೆ. ಸಣ್ಣ ಸಣ್ಣ ಪೀಸ್ ಮಾಡಿದರೆ ಬಾಯ್ಲ್ ಆಗುವಾಗ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ, ಅದಕ್ಕೆ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೇನೆ. ಇವಾಗ ನೋಡಿ, ಇದು ಬೆಂದಿದೆ. ಇವಾಗ ಇದನ್ನು ಹೀಗೆ ಅದರದೆಲ್ಲ ನೀರೆಲ್ಲ ಬಸಿದು ಹೋಗಬೇಕು. ಈ ರೀತಿ ನೀರಿಂದ ತೆಗಿಬೇಕು. ಇದೊಂದು ಹಾಫ್ ಆನ್ ಅವರ್ ಆದರೆ ಹೀಗೆ ಬಿಡಬೇಕು. ಇವಾಗ ಇದು ಹೀಗೆ ನೀರೆಲ್ಲ ಬಸ್ದು ಹೋಗಬೇಕು. ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ಹಾಕ್ತಿದ್ದೇನೆ. ನೋಡಿ, ಇದು ಅಕ್ಕಿ ಹಿಟ್ಟು. ಇದರೊಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಮೈದಾ. ನಿಮಗೆ ಸ್ವಲ್ಪ ಹಾಕಲಿಕ್ಕೆ, ಯಾಕಂದರೆ ಇದು ಸ್ವಲ್ಪ ಅಂಟೆಲ್ಲ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕೋದು ಮೈದಾ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಬೇಕು. ಹಾಕೊಂಡೊಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಈ ರೀತಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಕೊಂಡೊಮ್ಮೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಇದು ನಿಮಗೆ ಇದು ಹಾಕಿದರೆ ಉಂಟಲ್ಲ, ನಿಮಗೆ ಒಳ್ಳೆ ಫ್ಲೇವರ್ ಸಿಗ್ತದೆ ತಿನ್ನುವಾಗ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನಾನಿದೊಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಅಂದರೆ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ರೀತಿ. ಇನ್ನು ನೀರೆಲ್ಲ ಹಾಕ್ಲಿಕ್ಕೆ ಉಂಟು, ಇನ್ನು ಹುಳಿ ಹಾಕ್ಲಿಕ್ಕೆ ಉಂಟು. ನಿಂಬೆಹಣ್ಣು, ವಿನಿಗರ್ ಎಲ್ಲ ಯೂಸ್ ಮಾಡಬಾರ್ದು, ಅದು ಹೆಲ್ತಿಗೆಲ್ಲ ಒಳ್ಳೆಯದಲ್ಲ. ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಹುಳಿ ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೋದು. ನಿಮಗೆ ಹುಳಿ ಬೇಕಂತಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಕಮ್ಮಿ ಹುಳಿ ಯೂಸ್ ಮಾಡುವವರು ಕಮ್ಮಿ ಹುಳಿನೂ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಇಲ್ಲೊಂದು ಅರ್ಧ ಲಿಂಬೆಹಣ್ಣನ್ನು ಯೂಸ್ ಮಾಡ್ತಿದ್ದೇನೆ. ನೋಡಿ, ನೀರು ಹಾಕ್ತಿದ್ದೇನೆ. ನೋಡ್ಕೊಂಡು ನೀರು ಹಾಕಿ, ತುಂಬ ತೆಳು ಎಲ್ಲ ಹಾಕಬಾರ್ದು.
ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು. ಇದು ನಿಮಗೆ ಸ್ಟಾರ್ಟರ್ ಆಗಿ ಸೈಡ್ ಡಿಶ್ ಆಗೆಲ್ಲ ಯೂಸ್ ಮಾಡ್ಬೋದು. ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ನೀರು ಬೇಕು. ನಾನಿಲ್ಲಿ ಸ್ವಲ್ಪ ಕಾಲಿಫ್ಲವರ್ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪನೇ ತಗೊಂಡಿದ್ದೇನೆ. ವೇಸ್ಟ್ ಆಗಬಾರ್ದು ಯಾವತ್ತೂ ಕೂಡ ಮಾಡುವಾಗ, ಅದಕ್ಕೋಸ್ಕರ. ಈಗ ಫ್ರೈ ಮಾಡ್ಕೊಳ್ಳುವ. ಮೊದಲು ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ನಾವಿಲ್ಲಿ ನೋಡಿ ಶುದ್ಧ ತೆಂಗಿನ ಎಣ್ಣೆ, ಗಾಣದಿಂದ ತೆಗೆದಂತಹ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ. ಬೇರೆ ಆಯಿಲೆಲ್ಲ ನಾನು ಇವಾಗ ನೋಡಿ ಆಯಿಲು ಬಿಸಿ ಆಯಿತು. ಇವಾಗ ನಾವು ನೋಡಿ ಇದರಲ್ಲಿ ಒಂದೊಂದಾಗಿ ಈ ರೀತಿ ಕಾಲಿಫ್ಲವರನ್ನು ಈ ರೀತಿ ಡಿಪ್ ಮಾಡಬೇಕು. ಈ ರೀತಿ ಡಿಪ್ ಮಾಡಬೇಕು. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ತೆಳು ಇರಬೇಕು. ಈಗ ಡಿಪ್ ಮಾಡಿ ಒಂದೊಂದಾಗಿ ಆಯಿಲಲ್ಲಿ ಬಿಡಬೇಕು. ಈ ರೀತಿ ಜಾಸ್ತಿ ಮಸಾಲೆ ಎಲ್ಲ ಎಳ್ಕೊಂಡಿರಬಾರ್ದು. ಅದು ಅಂದರೆ ನಿಮಗೆ ಒಳಗಡೆ ಬೇಯುವುದಿಲ್ಲ. ಅದಕ್ಕೆ ಈ ರೀತಿ ಸ್ಪೂನಲ್ಲಿ ಈ ರೀತಿ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿದರೆ ಆಯಿತು. ಈಗ ನೋಡಿ ಒಮ್ಮೆ ಮಗುಚಿ ಹಾಕಬೇಕು. ಈ ರೀತಿ ಮಗುಚಿ ಹಾಕಬೇಕು. ಅದಂದರೆ ನಿಮಗೆ ಕಾಲಿಫ್ಲವರ್ ಆಲ್ರೆಡಿ ಬೆಂದಿರೋದ್ರಿಂದ, ನಾವು ಬೇಯಿಸಿರ್ತೇವಲ್ಲ ನೀರಲ್ಲಿ, ಹಾಗೆ ಬೆಂದಿರೋದ್ರಿಂದ ನಿಮಗೆ ಜಾಸ್ತಿ ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆಲ್ಲ ಏನು ಅವಶ್ಯಕತೆ ಇಲ್ಲ. ಇಷ್ಟೊಂದು ಮೇಲಿದು ಕೋಟ್ ಉಂಟಲ್ವ, ಅದು ಫ್ರೈ ಆದರೆ ಸಾಕು. ಈ ರೀತಿ ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಆಯಿತು ಅಷ್ಟೇ. ಈ ರೀತಿ ಸುತ್ತಮುತ್ತಲು ಫ್ರೈ ಮಾಡಿ ಬಿಡಬೇಕು. ಇವಾಗ ಫ್ರೈ ಆಯಿತು. ಇದನ್ನೊಮ್ಮೆ ಈ ರೀತಿ ತೆಕ್ಕೊಳ್ಬೇಕು. ಈ ರೀತಿ ನೋಡಿ, ಕರಿಬೇವಿನ ಸೊಪ್ಪು, ಇವಾಗ ಇದನ್ನು ಈ ರೀತಿ ಸರ್ವ್ ಮಾಡಿ ಕೊಡಬೇಕು. ಈಗ ಚೆರಿಷನ್ ಹತ್ರ ಟೇಸ್ಟ್ ನೋಡಲಿಕ್ಕೆ ಹೇಳುವ ಹೇಗೆ ಆಗಿದೆ ಅಂತ.
ಜಾವು ಇದು ತಿಂದುಕೊಳ್ಳಿ ಅಜ್ಜ ಅವನು ತಿಂದುಕೊಳ್ಳಿ ಇವತ್ತು ಅಜ್ಜ ತೂದುವನ ಅಜ್ಜನ ತೂದು ಎಂಚಾತನ ಬಲ್ಲೆ ಬೆಚ್ಚುಂಡು ಇಲ್ಲ ಬತ್ತ ಹಿಂದೆ ಹೆಚ್ಚು ಬನ್ನಿ ಸ್ವಲ್ಪ ಅಜ್ಜ ಆಗಿಲ್ಲ ಅಜ್ಜ